ನವೆಂಬರ್ ಆರಂಭದಲ್ಲೇ ಸಿಡಿದ ಡೆಡ್ಲೈನ್ ಬಾಂಬ್. ಸಿಎಂ ಪದಗ್ರಹಣಕ್ಕೆ ಡಿಕೆ ಡೆಡ್ಲೈನ್ ಕೊಟ್ಟಿದ್ದಾರಾ? ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂದ ಜಮೀರ್. ಮುಂದಿನ ಡಿಸಿಎಂ ಜಮೀರ್ ಎಂದು ಅಭಿಮಾನಿಗಳ ಘೋಷಣೆ. ಎಲ್ಲ ಸುದ್ದಿಯನ್ನ ನೋಡೋಣ ಡೆಡ್ಲೈನ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಕಾಂಗ್ರೆಸ್ ಮನೆಯಿಂದ ದಿನಕ್ಕೊಂದು ಬೆಳವಣಿಗೆಗಳ ಕ್ರಾಂತಿ ಕಿಚ್ಚನ್ನ ಹೆಚ್ಚಿಸುತ್ತಿದೆ. ಇವತ್ತಿನಿಂದ ನವೆಂಬರ್ ಶುರುವಾಗ್ತಿದ್ದು ಆರಂಭದಲ್ಲಿ ಪದಗ್ರಹಣ ಮತ್ತು ಡೆಡ್ಲೈನ್ ಎಂಬ ವಿಚಾರ ಭಾರಿ ಸದ್ದು ಮಾಡ್ತಿದೆ. ಇದೇ ವಿಚಾರಕ್ಕೆ ಸಿಎಂ ಕೂಡ ಗರಂ ಆಗಿದ್ದಾರೆ. ಆದ್ರೆ ಡೆಡ್ಲೈನ್ ತಲೆಕೆಡಿಸಿಕೊಳ್ಳದ ಸಿಎಂ ಬಣ ನೋ ಕ್ರಾಂತಿ ಅಂತಿದೆ. ಕಾಂಗ್ರೆಸ್ ಕೋಟೆಯ ಕುರ್ಚಿ ಕಂಪಿಸುತ್ತಿದೆ. ಅಕ್ಟೋಬರ್ ತಿಂಗಳು ಮುಗಿದು ನವೆಂಬರ್ ಆರಂಭವಾಗಿದೆ. ನವೆಂಬರ್ನಲ್ಲಿ ಕ್ರಾಂತಿಯಾಗುತ್ತಾ ಎಂಬ ಕುತೂಹಲ ಗರಿಗೆದರಿದೆ. ಹೀಗಿರುವಾಗಲೇ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮತ್ತೊಂದು ಬಿರುಗಾಳಿ ಎದ್ದಿದೆ. ಸಿಎಂ ಆಗಿ ಪದಗ್ರಹಣ ಮಾಡೋದಕ್ಕೆ ಡಿಕೆ ಡೆಡ್ಲೈನ್ ಕೊಟ್ಟಿದ್ದಾರೆಂಬ ಊಹಾಪೋಹ ಹರಿದಾಡ್ತಿದೆ. ಇಂಥದ್ದೊಂದು ವದಂತಿ ಕುರಿತು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು 21ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಚರ್ಚೆ. ನಿಮ್ಗೆ ಹೇಳಿದ್ರೇನೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಡಿಕೆ ಡೆಡ್ಲೈನ್ ನೀಡಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನಿಂಗೆ ಹೆಂಗೆ ಗೊತ್ತು ಅಂತ ಪತ್ರಕರ್ತರನ್ನ ಗದರಿದ್ರು. ಪತ್ರಿಕೆ ವಿಚಾರ ಹೇಳಿದಾಗ ಯಾವ ಪೇಪರ್ನಲ್ಲಿ ನಾನು ಎಲ್ಲಾ ಪತ್ರಿಕೆಯನ್ನ ಓದುತ್ತೇನೆ, ಎಲ್ಲೋ ನೋಡಿಲ್ಲ ಅಂತ ಹೇಳಿದ್ದಾರೆ. ಪತ್ರಿಕೆಯಲ್ಲಿ ಏನ್ ನೋಡ್ತೀಯ? ಇಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆಯಲ್ಲೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಇನ್ನು ಡಿಕೆ ಡೆಡ್ಲೈನ್ ವಿಚಾರವಾಗಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮಹದೇವಪ್ಪ, ಅದು ದೊಡ್ಡವರ ವಿಷಯ, ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಅಂತ. ಸರ್, ಅದು ನನಗೇನು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟ್ರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ಇದರ ನಡುವೆ ಸಚಿವ ಜಮೀರ್ ಅಹಮದ್ ಡಿಕೆಗೆ ಸಿಎಂ ಆಗ್ಬೇಕು ಎಂಬ ಆಸೆ ಇದೆ. ಆದ್ರೆ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಅಂತ ಹೇಳಿದ್ದಾರೆ. ಸಚಿವರೆಲ್ಲರೂ ಯಾವುದೇ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ. ಅದು ನಾವು ಸಿದ್ದರಾಮಯ್ಯ ಆದ್ಮೇಲೆ ಮನೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ನಾವು ಬಯಸ್ತೀವಿ. ನಾವು ಯಾವಾಗ 28ವರೆಗೂ ಕುರ್ಚಿ ಖಾಲಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ. ನಮ್ಮಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. 2028 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಕುರ್ಚಿನ ಒಳಗಾಡಿಲ್ಲ, ಎಲ್ಲೊಳಗಾಡಿಲ್ಲ. 2.5 ವರ್ಷ ಆಯ್ತು ಒಳಗಾಡಿಲ್ಲ. ಮುಂದೆ ಇನ್ನೂ 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ ನಮಗೆಲ್ಲರಿಗೂ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಎಂದಿದ್ದಾರೆ. ಅವಕಾಶ ಕೊಟ್ಟಾಗ ಅವಕಾಶನ ಉಪಯೋಗ ಮಾಡ್ತಾರೆ. ಅವಕಾಶ ಇದ್ದಾಗ ಪಕ್ಷ ದುಡಿಬೇಕು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಸಿಎಂ ಬದಲಾವಣೆ ಸರ್, ಸಿಎಂ ಬದಲಾವಣೆ ವರಿಷ್ಠರು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಎಂದಿದ್ದಾರೆ. ಇದು ಬಿಟ್ಟು ನೀವು ಏನೇ ತಿಪ್ಪರ್ಲಾಗ ಹೊಡೆದ್ರೂ ಅದಕ್ಕೆ ಉತ್ತರ ಸಿಗಲ್ಲ. ಸಿದ್ದರಾಮಯ್ಯ ಅವ್ರು ಏನು ಹೇಳಿದ್ದಾರೆ? ಹೈಕಮಾಂಡ್ ಬಯಸಿದ್ರೆ ಅವ್ರೇನು ಹೇಳಿದ್ದಾರೆ ಅದೇನಾ? ನಾಯಕತ್ವ ಬದಲಾವಣೆ ಚರ್ಚೆ ಹೊತ್ತಿನಲ್ಲಿ ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಘೋಷಣೆಗಳು ಮೊಳಗುತ್ತಿವೆ. ಇದೀಗ ಚಿತ್ರದುರ್ಗದಲ್ಲಿ ಮುಂದಿನ ಡಿಸಿಎಂ ಜಮೀರ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ, ಭಿತ್ತಿಪತ್ರ ಪ್ರದರ್ಶಿಸಿದ್ದಾರೆ. ಮೇಲ್ನೋಟಕ್ಕೆ ಕಾಂಗ್ರೆಸ್ನಲ್ಲಿ ಏನಾಗ್ತಿಲ್ಲ ಎಂಬಂತೆ ಕಂಡ್ರು ಒಳಗೊಳಗೆ ನಡೀತಿರೋ ಬೆಳವಣಿಗೆ, ನಾಯಕರ ಬಾಯಿಂದ ಹೊರಬರ್ತಿರೋ ಮಾತುಗಳು ಚರ್ಚೆಗೀಡು ಮಾಡಿದೆ. ಈ ನಡುವೆ ಇಂದಿನಿಂದ ನವೆಂಬರ್ ಬೇರೆ ಶುರುವಾಗಿದೆ. ಕ್ರಾಂತಿನ ಇಲ್ಲ, ಬರೀ ಭ್ರಾಂತಿನ ಕಾದು ನೋಡಬೇಕಿದೆ. ಕೆಎಸ್ಪಿಸಿಬಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಮುಂದೆ ಸಚಿವರಾಗುವುದು ನಿಶ್ಚಿತ ಅಂತ ಬೀಳಗಿ ಕ್ಷೇತ್ರದ ಶಾಸಕ ಜೆಟಿ ಪಾಟೀಲ್ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಸಚಿವರಾಗುವ ಎಲ್ಲಾ ಲಕ್ಷಣಗಳಿವೆ. ಪಿಎಂ ನರೇಂದ್ರ ಸ್ವಾಮಿ ಸಚಿವರಾಗಲಿ ಎಂದು ಜೆಟಿ ಪಾಟೀಲ್ ಶುಭ ಹಾರೈಸಿದ್ದಾರೆ.